ಈಗ ಸೀರಿಯಲ್ ಅಲ್ಲಿ ಜೋಡಿ ಅಂತ ಬಂದಾಗ ಸೊ ಎಲ್ಲೋ ಒಂದ್ ಕಡೆ ಎಕ್ಸ್ಪೆಕ್ಟೇಷನ್ ಇರುತ್ತೆ ರಿಯಲ್ ಲೈಫ್ ಅಲ್ಲೂ ಮದ್ವೆ ಆಗ್ತಾರೆ ಇವ್ರು ಅಂತ ಸೊ ಏನ್ ಹೇಳ್ತೀನಿ ಅಂತ ಆ ಪ್ರಶ್ನೆ ಕೇಳೋದು. ಇಲ್ಲ, ಬಹುಶಃ ನಾವಿಬ್ರು ಒಳ್ಳೆ ಫ್ರೆಂಡ್ಸ್ ಆಗೇ ಇರ್ತೀವಿ. ಆನ್ ಸ್ಕ್ರೀನಿಗೆ ಏನೆಲ್ಲ ಪೇರ್ ವರ್ಕ್ಔಟ್ ಮಾಡ್ಬೇಕು ಅದನ್ನ ಖಂಡಿತ ಮಾಡ್ತೀವಿ. ಅದ್ರ ಪ್ರಕಾರ ನಾವು ವರ್ಕ್ ಮಾಡ್ತೀವಿ. ಸದ್ಯಕ್ಕೆ ಇಬ್ರಿಗೂ ಕೆರಿಯರ್ ಮೇಲೆ ತುಂಬಾನೇ ಕಾನ್ಸಂಟ್ರೇಷನ್ ಇರೋದ್ರಿಂದ ಅದೆಲ್ಲ ಏನೂ ಇಲ್ಲ. ಗುಡ್ ಫ್ರೆಂಡ್ಸ್. ನಿಮಗೆ ಫಸ್ಟ್ ಬಂದಿದ್ದದ ಪೇಮೆಂಟ್ ಎಷ್ಟು ಏನ್ ಮಾಡಿದ್ರಿ ಅಂತ? ಐ ಥಿಂಕ್ ಫಸ್ಟ್ ನನ್ನ ಪೇಮೆಂಟ್ ಬಂದಾಗ ನಾನು ಅದನ್ನ ಮನೆಗೆ ಕೊಟ್ಟಿದ್ದೀನಿ ಆಬ್ವಿಯಸ್ಲಿ. ಬಿಕಾಸ್ ನಾನು ತುಂಬಾ ಚಿಕ್ಕವಳಿದ್ದೆ ಅವಾಗ. ಸೊ ಅದಕ್ಕೆ ಅದನ್ನ ಮನೆಗೆ ಕೊಟ್ಟಿದ್ದೀನಿ, ಎಲ್ಲೂ ಏನು ವೇಸ್ಟ್ ಮಾಡಿಲ್ಲ. ಈಗಲೂ ಹಂಗೆ ಮಾಡ್ತೀವಿ. ಎಷ್ಟು ಸಿಕ್ಕಿತ್ತು? ಇಲ್ಲ, ನಂಗೆ ಅಷ್ಟು ಅರೌಂಡ್ 120 ಇರಬಹುದು. ನನ್ನ ಫಸ್ಟ್ ಪೇಮೆಂಟ್ ನನಗೆ ಬಂದಿದ್ದು ನಾನು ನಾಟಕ ಮಾಡಿದಾಗ. ಆ ನಾಟಕಕ್ಕೆ ನನಗೆ 1200 ರೂಪಾಯಿ ಪೇಮೆಂಟ್ ಬಂದಿತ್ತು. ಅದು ಇಷ್ಟು 1200 ರೂಪಾಯಿ. ಅದು 4 ಶೋ ಮಾಡಿದ್ದಕ್ಕೆ ನನಗೆ 1200 ರೂಪಾಯಿ ಪೇಮೆಂಟ್ ಬಂದಿತ್ತು. ಬಹಳ ಖುಷಿಯಿಂದ ತಗೊಂಡೋಗಿ ಅದು ಏನ್ ಮಾಡಿದೆ ಅಂತ ನಂಗೆ ನೆನಪಿಲ್ಲ. ಬಟ್ ಪೇಮೆಂಟ್ ಬಂದಿದ್ದ ಕವರ್ನ ನಾನು ಇನ್ನೂ ಸೇಫ್ ಆಗಿ ಎತ್ತಿಟ್ಕೊಂಡಿದ್ದೀನಿ. ಎಲ್ಲ ಜಾಬ್ ಅಲ್ಲೂ ಒಂದಷ್ಟು ಡಿಫಿಕಲ್ಟೀಸ್ ಅಂತ ಇರುತ್ತೆ. ಸೊ ನಿಮ್ಗೆ ಈ ಫೀಲ್ಡ್ ಅಲ್ಲಿ ಏನಾದ್ರೂ ಚಾಲೆಂಜಿಂಗ್ ಅಥವಾ ಕಷ್ಟ ಅಂತ ಅನ್ಸಿದ್ಯೇ? ಬಹುಶಃ ಏನು ಕಷ್ಟ ಅನ್ಸಿಲ್ಲ. ಯಾಕೆ ಕಷ್ಟ ಅನ್ಸಿಲ್ಲ ಅಂದ್ರೆ ನಾವು ತುಂಬಾ ಇಷ್ಟಪಟ್ಟು ಮಾಡಿದಾಗ ಅದು ಎಷ್ಟೇ ಕಷ್ಟ ಆದ್ರೂನು ಡೆಫಿನೆಟ್ಲಿ ಹೊರಗಡೆಯಿಂದ ನೋಡೋರ್ಗೆ ಇಷ್ಟೊಂದು ಕಷ್ಟ ಪಡ್ತಿದ್ದಾರೆ, ಈ ತರ ಇದೆ ಅಂತ ಅನ್ಸುತ್ತೆ. ಬಟ್ ನಮ್ಗೆ ಮೊದ್ಲೇ ಗೊತ್ತು ಹೀಗೆ ಆಗೋದು, ಇದು ಹಿಂಗೆ ಇರೋದು, ಇಂಡಸ್ಟ್ರಿ ವರ್ಕ್ ಆಗೋದೇ ಹಿಂಗೆ ಅಂತ ನಮ್ಗೆ ಮೊದ್ಲೇ ಗೊತ್ತಿರೋದ್ರಿಂದ ಯಾವ್ದು ಕಷ್ಟ ಅನ್ಸಲ್ಲ. ಬಟ್ ಒಂಚೂರು ಎಕ್ಸ್ಟ್ರಾ ಮೈಲ್ ಎಲ್ಲಿ ಹೋಗ್ತೀವಿ ನಾವು ಅಂತ ಅಂದ್ರೆ ನಮ್ಗೆ ಎಷ್ಟೇ ಸುಸ್ತಾಗಿದ್ರು ನಾವು ಸ್ಕಿನ್ ಕೇರ್ ಮಾಡ್ಬೇಕಾಗತ್ತೆ. ನಮ್ಗೆ ಎಷ್ಟೇ ನಿದ್ದೆ ಬರ್ತಿದ್ರು ನಾವು ನೈಟ್ ಶೂಟ್ಸ್ ಮಾಡ್ಬೇಕಾಗತ್ತೆ. ಅಂಡ್ ಎಷ್ಟೇ ನಿದ್ದೆ ಬರ್ತಿದ್ರು, ಎಷ್ಟೇ ಸುಸ್ತಾಗಿದ್ರು ನಾವು ಬಟ್ಟೆಗಳೆಲ್ಲ ಪ್ಯಾಕ್ ಮಾಡ್ಕೊಂಡು ಸಾರ್ಟ್ ಮಾಡ್ಕೊಂಡು ಅದಕ್ಕೆ ಆಕ್ಸೆಸರೀಸ್ ಅರೇಂಜ್ ಮಾಡ್ಕೊಂಡು, ಸೊ ಈ ತರದ್ದು ಚಿಕ್ಕ ಪುಟ್ಟ ಚಾಲೆಂಜಸ್ ಇರುತ್ತೆ. ಹೊಸದಾಗಿ ಬರೋರಿಗೆ ಏನ್ ಹೇಳ್ತೀರಿ ಸೀರಿಯಲ್ ಇಂಡಸ್ಟ್ರಿ ಅಥವಾ? ನಾವೇ ಹೊಸಬ್ರು, ಅದೇ ಹೊಸದಾಗಿ ಬರ್ಬೇಕು ಅಂತ ಅನ್ಸತ್ತೆ. ಹೊಸಬ್ರು ಹೌದು, ಅಂದ್ರೆ ಕಷ್ಟ ಅಂತೂ ಇದ್ದಿದ್ದೆ. ಬಟ್ ನೀವ್ ಎಲ್ಲೋದ್ರೂ ಕಷ್ಟ ಇದ್ದಿದ್ದೆ. ನೀವ್ ಇಷ್ಟಪಡೋ ಕೆಲ್ಸಕ್ಕೋಸ್ಕರ ಕಷ್ಟ ಪಡ್ತೀರಾ ಅಥವಾ ಬೇರೆ ಯಾರ್ದೋ ಇಷ್ಟ ಅಥವಾ ಸುಮ್ನೆ ಬರೀ ದುಡ್ಡಿಗೋಸ್ಕರ ಕಷ್ಟ ಪಡ್ತೀರಾ, ನಿಮ್ ಚಾಯ್ಸ್. ಬಟ್ ಖಂಡಿತ ನಿಮ್ಗೆ ಏನಾದ್ರೂ ಇಲ್ಲಿ ಆಕ್ಟ್ ಮಾಡ್ಬೇಕು, ಬೆಳಿಬೇಕು ಅನ್ನೋ ಆಸೆ ಇದ್ರೆ ಖಂಡಿತ ಬನ್ನಿ, ಟ್ರೈ ಮಾಡಿ. ಬಟ್ ಈಸಿಯಾಗಂತೂ ಯಾವ್ದು ಸಿಗಲ್ಲ. ಈ ಫೀಲ್ಡ್ ಅಂತಲ್ಲ, ಯಾವ ಫೀಲ್ಡ್ ಹೋದ್ರು ಈಸಿಯಾಗಿ ಏನು ಸಿಗತ್ತೆ ಅಂತ ಅನ್ಕೋಬೇಡಿ. ಸೊ ಕಷ್ಟ ಪಡೋದಕ್ಕೆ ರೆಡಿ ಆಗಿರಿ ಅಂತ ನನ್ಗೆ ಹೇಳಕ್ ಪಡ್ತೀನಿ. ಬಿಕಾಸ್ ಕಷ್ಟ ಎಲ್ಲದ್ರಲ್ಲೂ ಇರುತ್ತೆ. ಕಷ್ಟ ಪಟ್ರೇನೆ ಲೈಫಲ್ಲಿ ಏನಾದ್ರು ಮಾಡಕ್ಕಾಗೋದು. ಮೆಂಟಲಿ, ಫಿಸಿಕಲಿ ಒಂದೊಳ್ಳೆ ಆಪರ್ಚುನಿಟಿ ಸಿಗೋರ್ಗು ನಿಮ್ನ ತುಂಬಾ ಡ್ರೈನ್ ಮಾಡುತ್ತೆ. ಅದಕ್ಕೆ ನೀವು ರೆಡಿ ಆಗಿರ್ಬೇಕು. ಡಿಸ್ಟ್ರಾಕ್ಷನ್ಸ್ ಯಾವ್ದು ಇರಬಾರ್ದು, ಫೋಕಸ್ಡ್ ಆಗಿರ್ಬೇಕು, ಅಂಡ್ ವೆಯ್ಟ್ ಮಾಡೋ ಪೇಷನ್ಸ್ ಇರ್ಬೇಕು. ಆಕ್ಟಿಂಗ್ ಕ್ಲಾಸಸ್ ಏನಾದ್ರು ಹೋಗಿದ್ರೆ? ನಾನು ಹೋಗಿಲ್ಲ. ಐ ಥಿಂಕ್ ನನ್ ಗೊತ್ತಿಲ್ಲ, ಬ್ಲಡ್ ಅಲ್ಲೇ ಬಂದ್ಬಿಟ್ಟಿದೆ, ಗೊತ್ತಿಲ್ಲ ನನಗೆ. ಬಟ್ ನಮ್ಮ ಮನೇಲೂ ಯಾರು ಆಕ್ಟರ್ಸ್ ಯಾರು ಇಲ್ಲ. ನಮ್ಮ ಮನೇಲಿ ನಮ್ಮ ಪಪ್ಪ ಮಮ್ಮಿ ಏನೋ ಅವ್ರ ಸ್ಕೂಲ್ ಕಾಲೇಜ್ ಡೇಸ್ ಅಲ್ಲೆಲ್ಲ ಸ್ಟೇಜ್ ನಾಟಕ ಕಾಲೇಜಲ್ಲೆಲ್ಲ ಮಾಡಿದ್ದು. ಬಟ್ ಯಾರು ಆತರ ಇಲ್ಲ. ನನ್ನ ಬ್ಯಾಕ್ ಗ್ರೌಂಡ್ ಅಲ್ಲಿ ಎಲ್ಲೂ ಆತರ ಇಲ್ಲ. ಬಹುಶಃ ನಾನು ಒಬ್ಳಿ ಅನ್ಸುತ್ತೆ ನನ್ನ ಫ್ಯಾಮಿಲಿಯಲ್ಲಿ. ನಾನು ಅಷ್ಟೇ ಆಕ್ಟಿಂಗ್ ಕ್ಲಾಸಸ್ಗೆಲ್ಲ ಏನು ಹೋಗಿಲ್ಲ. ತುಂಬಾ ಚಿಕ್ಕ ವಯಸ್ಸಿಂದ ಸಿನಿಮಾಗಳು ನೋಡೇ ಕಲ್ತಿರೋದು ನಾನು ಆಕ್ಟಿಂಗು. ಅದಾದ್ಮೇಲೆ ನಾನು ರಂಗಭೂಮಿಲಿ ಇದ್ದೆ. ಅಲ್ಲಿ ನಾನು ಸಿಕ್ಕಾಪಟ್ಟೆ ಕಲಿತೆ. ಅಲ್ಲಿ ನಮ್ಮ ಡೈರೆಕ್ಟರ್ ಭಾಸ್ಕರ್ ಅಂತ ಇದ್ರು, ಅವ್ರ ಕಡೆಯಿಂದ ನನಗೆ ಶೋಸ್ಗೋಸ್ಕರ ವರ್ಕ್ಶಾಪ್ಸ್ ಆಗ್ತಾ ಇತ್ತು. ಸೊ ಅಲ್ಲಿ ನಾನು ತುಂಬಾ ಕಲ್ತಿದ್ದೀನಿ. ಬಟ್ ನಾನೇ ಪೇ ಮಾಡಿ ಒಂದು ಆಕ್ಟಿಂಗ್ ಕ್ಲಾಸಲ್ಲಿ ಫಾರ್ಮಲ್ ಆಗಿ ನಾನೇನು ಕಲ್ತಿಲ್ಲ. ನಾಟಕಗಳು ಮಾಡ್ತಾ, ಅದನ್ನ ಅಭ್ಯಾಸ ಮಾಡ್ತಾ, ನಾಟಕಗಳಿಗೆ ಪ್ರಿಪೇರ್ ಆಗ್ತಾ ನಾನು ಆಕ್ಟಿಂಗ್ ಕಲ್ತಿದ್ದೀನಿ. ಇವತ್ತಿಗೆ ಮನೇಲಿ ಇಬ್ಬರಿಗೂ ಏನ್ ಹೇಳ್ತಾರೆ ತಂದೆ ತಾಯಿ ನಿಮ್ಮನ್ನ ಆನ್ ಸ್ಕ್ರೀನ್ ನೋಡಿದಾಗ? ಏನ್ ಕಾಂಪ್ಲಿಮೆಂಟ್ ನಿಮಗೆ ತುಂಬಾ ಖುಷಿ ಕೊಟ್ಟಿದ್ಯಾ? ಪೇರೆಂಟ್ಸ್ ನೋಡಿದಾಗ ತುಂಬಾ ಖುಷಿ ಆಗುತ್ತೆ. ಹೌದು, ಆಬ್ವಿಯಸ್ಲಿ ನಮ್ಮ ಅಪ್ಪ ಅಮ್ಮ ಯಾವಾಗ್ಲೂ ಹೇಳ್ತಾ ಇರ್ತಾರೆ, ಏನೋ ನೀನ್ ಆಕ್ಟ್ ಮಾಡ್ತಿದ್ಯಾ, ಇಲ್ಲಿ ನನಗೊಂದು 100 ಫೋನ್ ಬರುತ್ತೆ, ನಿಮ್ ಮಗಳು ಇವತ್ತು ಆ ಸೀನ್ ಮಾಡಿದ್ಲು, ನಿಮ್ ಮಗಳು ಇವತ್ತು ಈ ತರ ಕಾಣಿಸ್ಕೊಂಡ್ಲು, ಚೆನ್ನಾಗಿತ್ತು ಅಂತೆಲ್ಲ. ಸೊ ಅದನ್ನ ಕೇಳ್ದಾಗ ಖುಷಿ ಆಗುತ್ತೆ. ಬಿಕಾಸ್ ಅವ್ರು ಕೇಳೋದು ನಾವ್ ಅವ್ರ ಹೆಸರು ಉಳಿಸ್ಬೇಕು ಅನ್ನೋದನ್ನೇ ಅವ್ರು ಕೇಳೋದು. ಅವರು ನಮ್ಮಿಂದ ಏನು ಎಕ್ಸ್ಪೆಕ್ಟ್ ಮಾಡಲ್ಲ ಪಾಪ.
ಸೊ ನಾವು ಆ ಕೆಲಸನ ಮಾಡ್ಕೊಂಡು ಹೋಗ್ತಾ ಇದೀವಿ ಅಂತ ನನಗನ್ಸುತ್ತೆ. ಅಂಡ್ ಇಲ್ಲಿ ತನಕ ನನ್ನ ಅಪ್ಪ ಅಮ್ಮ ಎಲ್ಲೂ ಹೆಸರು ಕೆಡ್ಸ್ಕೊಳ್ಳೋ ಥರ ನಾನು ಯಾವ ಕೆಲಸನೂ ಮಾಡಿಲ್ಲ. ಸೊ ಮಾಡೋದು ಇಲ್ಲ ಮುಂದಕ್ಕೆ. ನೋ ಉತ್ಪ್ರೇಕ್ಷೆ, ನೋ ಊಹಾಪೋಹ. ತಾಜಾ ಸುದ್ದಿ ನಿಖರ ಮಾಹಿತಿಗೆ ಬ್ರೌಸ್ ಮಾಡಿ ವಿಜಯವಾಣಿ.net. QR ಕೋಡ್ ಸ್ಕ್ಯಾನ್ ಮಾಡಿ ಆಪ್ ಡೌನ್ಲೋಡ್ ಮಾಡ್ಕೊಳ್ಳಿ.